ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಸಮೀಪವಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕೊನೆಯ ಶ್ರಾವಣ ಶನಿವಾರದ ಅಂಗವಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಅತ್ಯಂತ ಪುರಾತನ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಮುಂಜಾನೆಯಿಂದಲೇ ಪ್ರಾರಂಭವಾಯಿತು. ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದರ್ಶನವನ್ನು ಪಡೆದುಕೊಂಡರು. ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಕೊನೆಯ ಶ್ರಾವಣ ಮಾಸದ ಪ್ರಯುಕ್ತ ದೇವಸ್ಥಾನವನ್ನು ವಿಶೇಷವಾದ ಹೂಗಳಿಂದ ಅಲಂಕರಿಸಲಾಗಿತ್ತು. ವರದಿ ಜಯರಾಮ್, ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನ. ಈ ಒಂದು ದೇವಸ್ಥಾನದ ಇತಿಹಾಸವೇನಪ್ಪಾ ಅಂತಂದ್ರೆ, ಇದು ಒಂದು ಸುಮಾರು 850 ವರ್ಷದ ಪುರಾತನ ಕಾಲದ ದೇವಾಲಯವಾಗಿದ್ದು, ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಕ್ಷೇತ್ರದ ಒಂದು ಸ್ಥಳ ಪುರಾಣ ಏನಪ್ಪಾ ಅಂದ್ರೆ ತಿರುಪತಿಯ ಮೂಲ ಕ್ಷೇತ್ರ ಅಂತ ಹೇಳ್ತಾರೆ. ಯಾವ ರೀತಿ ಮೂಲ ಅಂತಂದ್ರೆ, ಈಗ ನಡೀತಾ ಇರ್ತಕ್ಕಂಥ ಒಂದು ಯುಗ ಬಂದು ಕಲಿಯುಗದಲ್ಲಿ ಸ್ವಾಮಿ ವೆಂಕಟೇಶ್ವರನ ಅವತಾರವನ್ನ ತಾಳಿದಾಗ ಸ್ವಾಮಿ ಭೂಲೋಕ ಪ್ರವೇಶವನ್ನ ಮಾಡ್ತಾರೆ. ಭೂಲೋಕ ಪ್ರವೇಶವನ್ನ ಮಾಡಿದಾಗ ಲೋಕ ಕಲ್ಯಾಣಾರ್ಥವಾಗಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಯೋಗ ನಿದ್ರೆಯನ್ನು ಮಾಡಿ ಮುಂದೆ ಸಂಚಾರವನ್ನ ಹೊರಟಿದ್ದಾರೆ ಅಂತ ಹೇಳಿ ಇರ್ತಕ್ಕಂಥ ಪ್ರತೀತಿ. ಈ ಕ್ಷೇತ್ರದ ಒಂದು ಇತಿಹಾಸ ಏನಪ್ಪಾ ಅಂತಂದ್ರೆ, ಕಾಶಿಗೆ ಬದರಿಗೆ ಹೋಗಕ್ಕಾಗದೇ ಇರ್ತಕ್ಕಂಥವ್ರು ಈ ಕ್ಷೇತ್ರದ ಬಂದು ಸ್ವಾಮಿ ಒಂದು ದರ್ಶನವನ್ನ ಮಾಡಿದರೆ ಅಲ್ಲಿಗೆ ಹೋಗಿ ಬಂದಿರತಕ್ಕಂಥ ಪ್ರಾಪ್ತಿ ಸಿಗತ್ತೆ ಅಂತ. ಅಂದ್ರೆ ಇಲ್ಲಿ ಬಂದು ಹರಿ ಅಂದ್ರೆ ವಿಷ್ಣುವಿನ ಅವತಾರ, ಪಕ್ಕದಲ್ಲಿ ಬಂದು ಹರ ಅಂದ್ರೆ ಈ ಶಿವನ ಅವತಾರ. ಹರಿಹರ ಕ್ಷೇತ್ರ, ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಹರಿಹರರನ್ನ ದರ್ಶನ ಮಾಡುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಇದಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಮಹಾವಿಷ್ಣು ವೈಕುಂಠದಲ್ಲಿರೋದು ಉತ್ತರಕ್ಕೆ, ತಿರುಮಲಾಲ ವೆಂಕಟೇಶ್ವರ ಸ್ವಾಮಿ ಅವರು ನಮಗೆ ದರ್ಶನ ಕೊಡುವಂತದ್ದು ಪೂರ್ವಕ್ಕೆ. ಈ ಕ್ಷೇತ್ರದಲ್ಲಿ ಭಗವಂತ ವೈಕುಂಠದ ಬಾಗಿಲು ಅಂತಂದ್ರೆ ಉತ್ತರದ ಬಾಗಿಲಲ್ಲಿ ಅಂದ್ರೆ ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಭಗವಂತ 365 ಜನಗಳು ಕೂಡ ವೈಕುಂಠ ದ್ವಾರ ದರ್ಶನ ಕೊಡ್ತಕ್ಕಂಥವನು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಸ್ವಾಮಿ ಗರ್ಭಗೃಹದಲ್ಲಿರ್ತಕ್ಕಂತಹ ಮೂಲ ವಿರಾಟ್ ಏನಿದೆ, ಅವರು 3 ಜನ ಅಂದ್ರೆ ಶ್ರೀದೇವಿ, ಭೂದೇವಿ ಮತ್ತೆ ವೆಂಕಟೇಶ್ವರ ಸ್ವಾಮಿ 3 ಜನ ಸಿಕ್ಕಿರ್ತಕ್ಕಂತಹ ವಿಗ್ರಹಗಳು. ಇದು ಬಂದು ನಮ್ಮ ಒಂದು ವಂಶ ಪಾರಂಪರೆಯಾಗಿ ತಲತಲಾಂತರವಾಗಿ ನಮ್ಮ ಮಾವ ಅವರು ಮತ್ತೆ ನಮ್ಮ ತಾತ ಅವರೆಲ್ಲರೂ ಕೂಡ ವಂಶ ಪಾರಂಪರೆಯಾಗಿ ನಾವು ಈ ಕ್ಷೇತ್ರದಲ್ಲಿ ದೇವಸ್ಥಾನದ ಅರ್ಚಕ ವೃತ್ತಿಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಈ ಕ್ಷೇತ್ರದ ಒಂದು 2013ರಲ್ಲಿ ಆಗಸ್ಟ್ 13ನೇ ತಾರೀಕು 2013ರಲ್ಲಿ ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರವಾಯಿತು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಟ್ರಸ್ಟ್ ಅಂತ ಹೇಳಿ ಒಂದು ಸಮಿತಿಯನ್ನ ಮಾಡಿಕೊಂಡು ಈ ದೇವಸ್ಥಾನವನ್ನೆಲ್ಲ ಈ ರೀತಿ ಅಭಿವೃದ್ಧಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹರಿಹೋ ಸಾಗರದ ಒಂದು ವಿಶೇಷ ವಿಚಾರ ಏನಂತಂದ್ರೆ, ಆ ದೇವರು ಸುಮಾರು ವರ್ಷಗಳಲ್ಲಿ ನೀರಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಿಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ನೀರು ಹರಿತಿದ್ದಾಗ ಆ ಒಂದು ಡ್ಯಾಮ್ ಒಳಗೆ ಕೂಡ ಒಂದು ದುರ್ಗಾ ಮಾತೆ ಇದೆ. ಆ ನೀರಿನ ಒಳಗಡೆ ಕೂಡ ಆಗಿನ ಕಾಲದಲ್ಲಿ ಆ ಜಾತ್ರೆ ನಡೀತಿತ್ತಂತೆ. ಅಲ್ಲಿ ದೇವಸ್ಥಾನದಲ್ಲಿ ಸುಮಾರು ನಾವೇ ಹುಟ್ಟಿರ್ಲಿಲ್ಲ, ನಾವೇ ಬಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಆ ದೇವಸ್ಥಾನದ ಕಟ್ಟೆ ಒಳಗಡೆ ಒಂದು ಅಮ್ಮನವ್ರ ದೇವಸ್ಥಾನ ಇದೆ. ಅಮ್ಮನವ್ರ ದೇವಸ್ಥಾನ ವಿಶೇಷವಾಗಿ ರಥಗಳನ್ನು ನಡೀತಿತ್ತು. ಆಮೇಲೆ ಆ ಭಾಗದಲ್ಲಿ ಶ್ರೀನಿವಾಸ ಸಾಗರದಲ್ಲಿ ಅಲ್ಲಿ ಕೂಡ ಒಂದು ಊರಿತ್ತು. ಆ ಊರು ಏನಂತಂದ್ರೆ, ಆ ಊರು ಕೂಡ ಮುಚ್ಕೊಂಡ್ಬಿಟ್ಟಿದೆ. ಸುಮಾರು 1000 ವರ್ಷಗಳ ಹಿಂದೆ ನಡೀತಕ್ಕಂಥ ವಿಚಾರ. ಆ ದೇವರು ತುಂಬಾ ವಿಸ್ಮಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ದೇವರಲ್ಲಿ ಕೂತ್ಕೊಂಡು ಆ ಅಭಿಷೇಕ ಮಾಡ್ಬೇಕಾದಾಗ ಆಗ್ಲಿ, ಆ ಅಲಂಕಾರ ಮಾಡಿದಾಗಲಿ, ಅದನ್ನ ನೋಡ್ಬೇಕಾದ್ರೆ ಕಣ್ ತುಂಬಿಸ್ಕೊಬೇಕಂದ್ರೆ ಬೇರೆ ರೀತಿನೇ ನಮಗೆ ದೇವರೇ ಎದ್ದು ಅಲ್ಲಿ ನಿಂತಿದ್ದಾನೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ಯಾಕಂದ್ರೆ ಆ ಒಂದು ದೇವಸ್ಥಾನ ತುಂಬಾ ಹಳೇ ದೇವಸ್ಥಾನ. ಅದು ಏನಂದ್ರೆ ಆಳು ಬಿದ್ದು ಎಲ್ಲೋ ಒಂದ್ ಕಡೆ ಯಾರೋ ಹಸು ಮೇಯ್ಸಕ್ ಹೋದಾಗ ಆ ದೇವಸ್ಥಾನದ ಆ ಸಂದರ್ಭದಲ್ಲಿ ಆ ದೇವರು ಸಿಕ್ಕಿ ಆ ಒಂದು ಪ್ರಸಿದ್ಧಿಯನ್ನ ಈಗ ಒಂದು ಬೆಳಕಿಗೆ ಸಿಕ್ಕಿ, ಆಮೇಲೆ ಆ ಟ್ರಸ್ಟಿನ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಣ್ಣನವರು ಅವರು ಆ ದೇವಸ್ಥಾನ ಅಭಿವೃದ್ಧಿಗೊಳಿಸೋದಕ್ಕೆ ತುಂಬಾ ಶ್ರಮವನ್ನ ಪಟ್ಟಿದ್ದಾರೆ. ಆ ಭಾಗದಾಗ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಆ ದೇವಸ್ಥಾನಕ್ಕೆ ಟ್ರಸ್ಟ್ನ ಮುಖಾಂತರ ಸಹಕಾರ ಕೊಟ್ಟು ಆ ದೇವಸ್ಥಾನ ಅಭಿವೃದ್ಧಿಯನ್ನ ಇವತ್ತು ಅಲ್ಲಿ ಒಂದು ಬಡ ಕುಟುಂಬ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರೇ ಬಂದರೂ ಕೂಡ ಅಲ್ಲಿ ಮದುವೆ ದಿಂಡ್ರಿಗಳನ್ನ ಮಾಡ್ಕೊಂಡು ಎಲ್ಲರೂ ಸುಕುಟುಂಬದಿಂದ ಬಾಳ್ತಕ್ಕಂಥ ಸಂದರ್ಭ ಕೂಡ ಎಷ್ಟೋ ಜನದಲ್ಲಿ ನೋಡಕ್ಕೆ ಇಷ್ಟಪಡೋಕ್ಕೆ ಆ ಸಂದರ್ಭ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.